ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ವೀಕ್ದು ವಿಡಿಯೋ. ಅದನ್ನು ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಮತ್ತು ವಾಯ್ಸು ಚೇಂಜ್ ಆಗಿತ್ತು, ಅದರಿಂದ ಲೇಟಾಗಿ ಆಗ್ತಾಯಿದ್ದೀನಿ. ಇದು ಲಾಸ್ಟ್ ವೀಕ್ ಅಂದರೆ 10ನೇ ತಾರೀಕು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ವಿ. ತುಂಬ ದಿನದಿಂದ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು, ಆದರೆ ಹೋಗೋಕ್ಕಾಗಿರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ಮಂಗಳವಾರ ಫ್ರೀ ಇದ್ವಿ ಅಂದ್ಬಿಟ್ಟು ಹೋದ್ವಿ. ಅದು ಶಿವರಾತ್ರಿ ಹಬ್ಬಕ್ಕೂ ಹಿಂದಿನ ವೀಕಲ್ಲಿ ನಾವು ಫಸ್ಟ್ ಹೋಗಿದ್ದೆ ಈ ಜ್ಯುವೆಲರಿ ಶಾಪು, ಅಂದರೆ ಆರ್ಟಿಫಿಷಿಯಲ್ಲು. ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಮನೆಯಲ್ಲೊಬ್ಬರು ರೆಂಟ್ಗಿದ್ದಾರೆ. ಅವರ ಮನೇಲಿ ಅವರು ಸೊಸೆದು ಶ್ರೀಮಂತ ಅಂತ ಹೇಳಿದರು. ಅದಕ್ಕೆ ಅವರು ನಮಗೆ ಜ್ಯುವೆಲರಿ ಸೆಟ್ ತೊಗೊಂಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ಫಸ್ಟ್ ಅಲ್ಲಿಗೆ ಹೋದ್ವಿ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಅವರು ಆವಾಗ ತಾನೇ ಓಪನ್ ಮಾಡಿದ್ರಿಂದ ಎಲ್ಲ ಜೋಡಿಸ್ತಾಯಿದ್ರು. ಅದರಲ್ಲಿ ಒಂದು ಸೆಟ್ಟು ಸೆಲೆಕ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. 1500 ಏನೋ. ಅದು ತೊಗೊಂಡು ಬಂದ್ವಿ. ನನ್ನ ಫ್ರೆಂಡ್ ಇನ್ನೊಬ್ಬರು, ಅವ್ರಿಗೂ ಇಷ್ಟ ಆಗಿ ಅವರು ಸಹ ಇನ್ನೊಂದು ಸೆಟ್ ತೊಗೊಂಡ್ರು. ಅದಾದಮೇಲೆ ರೆಡಿಮೇಡ್ ಬ್ಲೌಸ್ ನೋಡೋಣ ಅಂತ ಬಂದ್ವಿ. ಅವ್ರಿಗೆ ಮದುವೆಯಲ್ಲಿ ತೊಗೊಂಡಿದ್ದ ಸ್ಯಾರಿಗೆ ಬ್ಲೌಸ್ ಬೇಕಾಗಿತ್ತಂತೆ, ಅದಕ್ಕೆ ಅಂತ ಬಂದ್ವಿ. ಆದರೆ ಆ ಕಲರ್ ಸಿಗಲಿಲ್ಲ ಅಂತ ತೊಗೊಳ್ಳಿಲ್ಲ. ಅದಾದಮೇಲೆ ಡ್ರೆಸ್ ತೊಗೊಳ್ಳೋಣ ಅಂತ ಇನ್ನೊಂದು ಶಾಪ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು ಮತ್ತು ರೀಸನಬಲ್ ಆಗೂ ಇತ್ತು. ಚಿಕ್ಕ ಚಿಕ್ಕ ಫಂಕ್ಷನ್ಗೆಲ್ಲ ಹಾಕೋ ಥರನೂ ಇತ್ತು. 800, 900, 1000ಗೆಲ್ಲ. ಅದಾದಮೇಲೆ ಸ್ಲಿಪ್ಪರ್ಗೆ ಅಂತ ಬಂದ್ವಿ. ನಾನು ಸ್ಲಿಪ್ಪರೆಲ್ಲ ತೊಗೊಳ್ಳಿಲ್ಲ, ನನ್ನ ಫ್ರೆಂಡ್ಸ್ ತೊಗೊಂಡ್ರು. ಅದಾದಮೇಲೆ ಮಕ್ಕಳಿಗೆ ಅಂತ ಬಟ್ಟೆ ನೋಡೋಣ ಅಂತ ಹೋಗ್ಬೇಕಾದ್ರೆ ಇಲ್ಲಿ ಸೈಡ್ನಲ್ಲಿ ಇಟ್ಕೊಂಡಿರ್ತಾರೆ ನೋಡಿ ಡ್ರೆಸ್ಸು, ಅಲ್ಲಿ ಚೆನ್ನಾಗಿತ್ತು. ಅದಕ್ಕೆ ಅಲ್ಲೊಂದು ರೌಂಡ್ ನೋಡೋಣ ಅಂತ ಹೋಗಿ ನನ್ನ ಫ್ರೆಂಡ್ಸ್ ಅಲ್ಲೂ 1-2 ಜೊತೆ ತೊಗೊಂಡ್ರು. ಚೆನ್ನಾಗಿತ್ತು. ಅಲ್ಲಿ 850. ಮತ್ತು ಎಲ್ಲ ಶಾಪಿಂಗ್ ಆದಮೇಲೆ ನಾವು ಈ ಶಾಪ್ ನೋಡಿದ್ವಿ. ನೋಡಿ ಇಲ್ಲೆಲ್ಲ ಬೋರ್ಡಲ್ಲೇ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಏನೇನು ರೇಟು ಅಂತ. ಅದು ಚೆನ್ನಾಗಿದೆ, ಡ್ರೆಸ್ಸೂ ಅಷ್ಟೇ, ಕೊಡ್ಬೋದು ರೇಟು, ಅಮೌಂಟ್ ಕೊಡ್ಬೋದು, ಆ ಥರ ಇದೆ. ಅಂದರೆ ನಾವು ತೊಗೊಳ್ಳಿಲ್ಲ, ಸುಮ್ಮನೆ ನೋಡಿದ್ವಿ. ಅದಾದಮೇಲೆ ಊಟ ಎಲ್ಲ ಮಾಡೋಣ ಅಂತ ಹೋಟೆಲ್ಗೆ ಹೋದ್ವಿ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ನಾವು ಬರೋ ಅಷ್ಟರೊಳಗೆ ಸಂಜೆ ಆಗಿತ್ತು. ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅದಾದಮೇಲೆ ನಾನು ಮನೆಗೆ ಬಂದು ಶಿವರಾತ್ರಿಗೆ ತಂಬಿಟ್ಟು ಮಾಡೋಣ ಅಂತ ಅದನ್ನು ರೆಡಿ ಮಾಡ್ಕೊತಾ ಇದ್ದೆ. ನಾನು ಯಾವಾಗೂ ಕಡಲೆ ತಂಬಿಟ್ಟು ಮಾಡ್ತೀನಿ. ಕಡಲೆನ ಮಿಕ್ಸಿನಲ್ಲಿ ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಈ ಥರ ಪೌಡ್ರ್ ಮಾಡ್ಕೊಬೇಕು. ನಮಗೆ ಎಷ್ಟು ಮಾಡಬೇಕು ಅಂತಿದ್ದೀವಿ ಅಷ್ಟು, ಇಲ್ಲ ಅರ್ಧ kg 1 kg ಕಡಲೆನ ಪೌಡ್ರ್ ಮಾಡ್ಕೊಬೋದು. ನಾನು ಯಾವಾಗೂ 1/4 kg ಅಷ್ಟು ಮಾಡ್ಕೊತೀನಿ. ಅದಕ್ಕೆ ಕಡಲೆ ಬೀಜನೂ ಹುರಿದ್ಬಿಟ್ಟು ಹಾಕ್ತಾರೆ, ಅದನ್ನು ಸಹ ರೆಡಿ ಮಾಡ್ಕೊತಾ ಇದ್ದೆ. ನಾನು ಅದಕ್ಕೆ ಎಳ್ಳು ಮತ್ತು ಕಡಲೆ ಬೀಜ, ಕೊಬ್ಬರಿ ತುರಿದ್ಬಿಟ್ಟು ಹಾಕಬೇಕು. ಕೊಬ್ಬರಿ ತುರಿದು ಹಾಕಿರೋದು ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಎಳ್ಳು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೀನಿ. ಕಡಲೆ ಬೀಜ ಬೇಳೆ ಮಾಡಿ ಹಾಕಬೇಕು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ನೋಡಿ ಇದರಲ್ಲಿ ಕಡಲೆ ಬೀಜ ಮತ್ತು ಕೊಬ್ಬರಿ, ಎಳ್ಳು, ಸ್ವಲ್ಪ ಏಲಕ್ಕಿನ ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಬೆಲ್ಲನ ನಮಗೆ ಎಷ್ಟು ಸ್ವೀಟ್ ಬೇಕೋ ಅದಕ್ಕೆ ಬೆಲ್ಲನ ಕರ್ಗಕ್ಕಿಡಬೇಕು. ಇದು ಪಾಕ ಎಲ್ಲ ಏನು ಬರೋದು ಬೇಡ, ಆ ನೀರು ಕರಗಬೇಕು. ಬೆಲ್ಲ ಕರಗಬೇಕು, ಆ ನೀರಲ್ಲಿ ಕರಗಿ ಈ ಥರ ಇದಾಗಬೇಕು. ಆಮೇಲೆ ನಾನು ಬೆಲ್ಲದಲ್ಲಿ ಏನಾದರೂ ಗಲೀಜು ಕಡ್ಡಿ ಆ ಥರ ಎಲ್ಲ ಇದ್ದರೆ ಅದನ್ನು ಸೋಸ್ಕೊಬೇಕು. ನಾನು ಅದನ್ನು ಒಂದು ಬಟ್ಲಿಗೆ ಸೋಸ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡಿ ಇದನ್ನು ಕಡಲೆ ಹಿಟ್ಟನ್ನ ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದು ಫುಲ್ ಮಾಡೋಕ್ಕಾಗಲ್ಲ ಅಂತ ಇನ್ನೊಂದು ಬಟ್ಲಿಗೆ ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿರೋದನ್ನ ಹಾಕ್ಕೊಂಡು ಅದಕ್ಕೆ ನಾವು ಎಷ್ಟು ಸಿಹಿ ಬೇಕೋ ಅಷ್ಟು ಈ ಬೆಲ್ಲನ ಕರಗಿಸಿರೋದು ಹಾಕಬೇಕು. ನೋಡಿ ಇದು ನಾನು ಸೋಸ್ಕೊಂಡಿದ್ದೀನಿ. ಏನಂದರೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ಬೆಲ್ಲ ಕರಗಿರೋದು, ನೀರು ಬಿಸಿ ಇರುತ್ತಲ್ಲ ಆವಾಗೇ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಪ್ರತಿ ವರ್ಷ ನಾನು ಕಡಲೆದೇ ಮಾಡೋದು. ನಮ್ಮ ಮನೆಯಲ್ಲಿ ಅಕ್ಕಿದೆಲ್ಲ ತಿನ್ನಲ್ಲ. ಶಿವರಾತ್ರಿ ಹಬ್ಬದ ದಿನ ಮಾತ್ರ ಹಸಿ ಅಕ್ಕಿ ತಂಬಿಟ್ಟು ಮಾಡ್ತೀನಿ. ಹಸಿ ಅಕ್ಕಿದಂದರೆ ಅಕ್ಕಿನ ನೆನೆಸ್ಬಿಟ್ಟು ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಬಿಟ್ಟು ಉಂಡೆ ಕಟ್ತೀನಿ. ಅದು ದೇವ್ರಿಗೆ ನೈವೇದ್ಯಕ್ಕಂತ ಅಷ್ಟೇ ಮಾಡೋದು. ಇದೇ ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಯಾವಾಗೂ ಪ್ರತಿ ವರ್ಷ ಇದೇ ಮಾಡುತ್ತೀನಿ. ಆದರೆ ಜಾಸ್ತಿ ಏನು ಮಾಡಲ್ಲ, ಒಂದು 20 ತಂಬಿಟ್ಟು ಮಾಡ್ತೀನಿ. ಅಂದರೆ ಒಂದು ಅರ್ಧ kg ಕಡಲೆ 3/4 kg ಹಾಕಿ ಮಾಡಿರ್ತೀನಿ.
ಒಂದು ಅರ್ಧ ಇಲ್ಲ 3/4 kg ಕಡಲೆ ಹಾಕಿ ಮಾಡ್ತೀನಿ. ಸ್ವೀಟು ತುಂಬಾ ಇರಲ್ಲ, ಕಡಿಮೆನೂ ಇರಲ್ಲ. ನಮ್ಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಪಾಕ ಹಾಕಿ ಮಾಡ್ಕೊಬೋದು. ನಮ್ಮ ಮನೇಲೆಲ್ಲ ಇದೆ, ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಕಡಲೆದು ಮಾತ್ರ ಅಕ್ಕಿದಾದರೆ ದೇವರಿಗೆ ಹಸಿ ಅಕ್ಕಿ ತಮಟನ ಅಕ್ಕಿ ನೆನೆಸ್ಬಿಟ್ಟು ಆವಾಗೇ ಸ್ವಲ್ಪ ಮಾಡ್ಕೊತೀನಿ. ಯಾರ್ಯಾರು ಶಿವರಾತ್ರಿ ಹಬ್ಬದಕ್ಕೆ ಕಡಲೆ ತಂಬಿಟ್ಟು ಮಾಡ್ತೀರಾ ಅವರು ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪಿಂಗ್ ಇನ್ನು ಯಾರು ಮಾಡಿಲ್ಲ ಹೋಗಿ ಮಾಡಿ. ಥ್ಯಾಂಕ್ ಯು.